ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ರಾಜಯೋಗದ ಸಕಾರಾತ್ಮಕ ಪ್ರಭಾವಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಸಹ ಆತ್ಮಪ್ರಜ್ಞೆಯ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಸಹ ಈ ಚರ್ಚೆಯನ್ನು ಮುಂದುವರಿಸ್ತಾ ಈ ಆತ್ಮಪ್ರಜ್ಞೆಯ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ರಂಗನಾಥ್ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವ್ರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಅಣ್ಣವ್ರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ ಆತ್ಮಪ್ರಜ್ಞೆಯ ಬಗ್ಗೆ. ಈ ಆತ್ಮಪ್ರಜ್ಞೆಯಿಂದ ಏನೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸ್ಕೊಡಿ. ರಾಜಯೋಗ ಅಂದರೆ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಜೀವನ ಕ್ರಮ ಮತ್ತು ಜೀವನ ವಿಧಾನ. ಜೀವನ ವಿಧಾನ ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ನಮ್ಮ ಕೆಲಸಕ್ಕೆ ಬರಬೇಕು. ಅದಕ್ಕೆ ಜೀವನ ಕ್ರಮ ಅಂತ ಹೇಳ್ತೀವಿ. ಈಗ ಸ್ಥೂಲವಾದಂಥ ಆಸನಗಳನ್ನು ಹಾಕ್ತೀವಿ ನಾವು. ಆ ಸ್ಥೂಲವಾದ ಆಸನಗಳ ಪ್ರಭಾವ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ಕಂಡರೂ ಕೂಡ ಯಾವಾಗಲೂ ನಾವು ಆಸನಗಳನ್ನು ಹಾಕೋಕ್ಕಾಗೋದಿಲ್ಲ. ಅದಕ್ಕೊಂದು ಪ್ರಿಸ್ಕ್ರೈಬ್ ಟೈಮ್ ಇದೆ ಮತ್ತು ಅದಕ್ಕೆ ಜಾಗ ಬೇಕು. ಆದರೆ ರಾಜಯೋಗ ಹಾಗಲ್ಲ. ಇದು ಒಂದು ಯೋಗನೇ, ಮಾನಸಿಕವಾದಂಥ ಯೋಗ. ಈ ಯೋಗದಲ್ಲಿ ವಿಶೇಷವಾಗಿ ಮನಸ್ಸನ್ನು ನಾವು ತಹಬಂದಿಗೆ ತರೋದು ಮತ್ತು ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡೋದೇ ರಾಜಯೋಗದ ಒಂದು ಗೂಢಾರ್ಥ, ಮೂಲ ಬುನಾದಿ ಅಥವಾ ಅದರ ಅರ್ಥ, ರಾಜಯೋಗದ ಅರ್ಥ. ಹಾಗಾಗಿ ಅಷ್ಟನ್ನು ಮಾಡಿದ್ರೆ ಸಾಕು, ಉಳಿದೆಲ್ಲವೂ ಕೂಡ ತಾನಾಗಿ ಬರ್ತಾ ಹೋಗುತ್ತೆ. ಆದರೆ ಅದು ಮಾಡಬೇಕಂದ್ರೆ ಆತ್ಮದ ಒಂದು ಪರಿಚಯ ಬೇಕಾಗುತ್ತೆ, ಪರಮಾತ್ಮನ ಗುರುತಿಸಬೇಕಾಗುತ್ತೆ, ಇವೆರಡರ ಮಧ್ಯೆ ಸಂಬಂಧಗಳನ್ನು ಏರ್ಪಾటు ಮಾಡಬೇಕಾಗುತ್ತೆ. ಆವಾಗಲೇ ರಾಜಯೋಗ ಸಕ್ಸಸ್ ಆಗುತ್ತೆ. ಇದು ಒಂದು ವಿಧಾನ. ಈ ವಿಧಾನವನ್ನು ಎಷ್ಟು ನಾವು ಬೇಗ ಕಲಿತಾ ಹೋಗ್ತೀವಿ, ಆತ್ಮ ಮತ್ತು ಪರಮಾತ್ಮಗಳ ಸಂಬಂಧ, ಪರಮಾತ್ಮನ ಗುರುತಿಸೋದು, ಅವನ ಕರ್ತವ್ಯ ಏನು, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಮತ್ತು ಅವ್ರ ಹೆಸರೇನು, ರೂಪ ಏನು, ಗುಣ ಏನು, ಇವೆಲ್ಲವನ್ನು ತಿಳ್ಕೊಂಡ್ರೆ ಪರಮಾತ್ಮನ ಅರಿತುಕೊಂಡಾಗೆ. ಮತ್ತು ಅವರು ಎಲ್ಲಿದ್ದಾರೋ ಅಲ್ಲಿಗೆ ನಮ್ಮ ಮನಸ್ಸಿನ ಮೂಲಕ ಅವರನ್ನು ನೆನಪು ಮಾಡೋದು. ಹೇಗೆ ನಮ್ಮ ಲೌಕಿಕ ತಂದೆಯನ್ನು ಅಥವಾ ಒಡ ಹುಟ್ಟಿದವ್ರನ್ನ ನೆನಪು ಮಾಡಿದ ತಕ್ಷಣ ಅವರ ರೂಪ, ಗುಣ, ಕರ್ತವ್ಯ ಎಲ್ಲ ಜ್ಞಾಪಕ ಬಂದ್ಬಿಡುತ್ತಲ್ಲ, ಹಾಗೆ ನೆನಪು ಮಾಡೋದು ಅಷ್ಟೇ, ಪರಮಾತ್ಮನನ್ನು ನೆನಪು ಮಾಡೋದು. ಇದನ್ನೇ ಧ್ಯಾನ ಅಂತ ಹೇಳ್ತೀವಿ, ರಾಜಯೋಗ ಧ್ಯಾನ ಅಂತ ಹೇಳ್ತೀವಿ. ಈ ರಾಜಯೋಗ ಧ್ಯಾನದಲ್ಲಿ ಪ್ರಮುಖವಾಗಿ ನಾವು 5 ರೀತಿಯ ಸಕಾರಾತ್ಮಕ ಪ್ರಭಾವಗಳನ್ನು ನಾವು ಚರ್ಚೆ ಪ್ರಾರಂಭ ಮಾಡಿದ್ದೆವು. ಅದರಲ್ಲಿ ಮೊದಲನೇದಾಗಿ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ, ಆತ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ರಾಜಯೋಗ ಭಾಳ ಪ್ರಮುಖವಾಗಿ ಮಾಡೋದೇನೆಂದರೆ ಕ್ಲೀನಿಂಗ್ ಪ್ರೋಸೆಸ್. ಅದು ಆತ್ಮವನ್ನು ಶುದ್ಧೀಕರಣ ಮಾಡುವಂತಹ ಒಂದು ಪ್ರಯೋಗ ಅದರ ರಾಜಯೋಗ ಅಂದರೆ. ಆತ್ಮದ ಶುದ್ಧೀಕರಣ ಯಾಕೆ ಬೇಕು ಅಂದರೆ, ಆತ್ಮದಲ್ಲಿ ಸಂಸ್ಕಾರಗಳಿವೆ. ಆ ಸಂಸ್ಕಾರಗಳು ಶುದ್ಧೀಕರಣವಾಗದೆ ಆತ್ಮ ಪರಿಶುದ್ಧನಾಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮ ಪರಿಶುದ್ಧವಾಗದೇ ಆದರೆ ಆ ವ್ಯಕ್ತಿ ಪರಿಶುದ್ಧ ಆಗಲಿಕ್ಕೆ ಅಥವಾ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಯೋಗದ ಪ್ರಮುಖ ಉದ್ದೇಶ ಅಂದರೆ, ಯಾರು ಇದನ್ನು ಅಭ್ಯಾಸ ಮಾಡ್ತಾರೋ ಅವರನ್ನು ಪರಿಪಕ್ವ ಮಾಡ್ತಾ ಹೋಗೋದು, ಪರಿಪಕ್ವತೆಯನ್ನು ತರುವುದೇ ಇದರ ಮುಖ್ಯ ಉದ್ದೇಶ. ಅಂದರೆ ಆತ್ಮನಲ್ಲಿರುವಂಥ ಸಂಸ್ಕಾರಗಳ ಪರಿವರ್ತನೆ ಒಬ್ಬ ಮನುಷ್ಯನ ಪರಿವರ್ತನೆ, ವ್ಯಕ್ತಿತ್ವದ ಪರಿವರ್ತನೆ ಮತ್ತು ವ್ಯಕ್ತಿತ್ವದಲ್ಲಿ ಪರಿಶುದ್ಧತೆಯನ್ನು ಮತ್ತು ವಿಶೇಷವಾಗಿ ನಾವು ಅದರಲ್ಲಿ ಬೇಕಾದಂತಹ ಶುದ್ಧತೆಯನ್ನು ತರುವುದು, ಆತ್ಮವನ್ನು ಶುದ್ಧೀಕರಣ ಮಾಡುವುದು ಮತ್ತು ವ್ಯಕ್ತಿಯಲ್ಲಿ ಪರಿಪಕ್ವತೆಯನ್ನು ತರುವಂಥದ್ದು. ಪರಿಪಕ್ವತೆ ಅಂದರೆ ಅದಕ್ಕೆ ಶರೀರಕ್ಕೆ ವಯಸ್ಸಾಗಬೇಕು ಅಂತ ಏನಿಲ್ಲ. ಕಡಿಮೆ ವಯಸ್ಸಿನಲ್ಲಿಯೂ ಕೂಡ ಪರಿಪಕ್ವತೆಯನ್ನು ಅನುಭವ ಮಾಡ್ಬೋದು. ಪರಿಪಕ್ವತೆ ಅಂದರೆ ಏನು ಅಂದರೆ, ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಹೇಗೆ ಸ್ಪಂದನೆ ಮಾಡಬೇಕೋ, ತನ್ನ ಸಂಕಲ್ಪಗಳ ಮೂಲಕ, ಮಾತಿನ ಮೂಲಕ, ಕರ್ಮಗಳ ಮೂಲಕ, ನಿರ್ಣಯಗಳ ಮೂಲಕ ಯಾವ ರೀತಿ ಸ್ಪಂದಿಸಬೇಕೋ ಹಾಗೇ ಸ್ಪಂದಿಸಿದರೆ ಅವರು ಪರಿಪಕ್ವರು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ಪರಿಪಕ್ವತೆಯನ್ನು ತರಬೇಕಂದ್ರೆ ಶುದ್ಧೀಕರಣ ಆಗಬೇಕು, ಆತ್ಮದ ಶುದ್ಧೀಕರಣ ಆಗಬೇಕು. ಇದು ರಾಜಯೋಗದಿಂದ ಆಗುತ್ತೆ. ಯಾಕಂದರೆ ಇದು ನಿನ್ನೆ ಮಾತಾಡಿದ ಹಾಗೆ ನಾವು
ಇದು ಒಳಗಡೆಯಿಂದ ಆಗುವಂತಹ ಕೆಲಸ, ಇನ್ಸೈಡ್ ಔಟ್ ಅಪ್ರೋಚ್. ಇದು ಒಳಗಡೆಯಿಂದ ಪರಿಪಕ್ವತೆ ಮತ್ತು ಶುದ್ಧೀಕರಣ ಆಗ್ತಾ ಹೋಗಬೇಕು. ಅದಕ್ಕಾಗಿ ಮೊದಲಿಗೆ ಮನಸ್ಸೇ ನಾವು ಪರಿಪಕ್ವ ಶುದ್ಧೀಕರಣ ಮಾಡಬೇಕಾಗತ್ತೆ. ಏಕೆಂದರೆ ಮನಸ್ಸಿನಲ್ಲೇ ಜಾಸ್ತಿ ಅಶುದ್ಧತೆ ಇದೆ ಮತ್ತು ವ್ಯರ್ಥತೆ ಇದೆ ಮತ್ತು ಬೇಡದೇ ಇರತಕ್ಕಂಥ ಎಲ್ಲವೂ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಅದು ಅಭ್ಯಾಸ ಆಗೋಗಿದೆ. ಆದ್ದರಿಂದ ಮನಸ್ಸನ್ನು ನಾವು ತಹಬಂದಿಗೆ ತರಬೇಕು ಅಂತ ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ವಿ. ಅದರಲ್ಲಿ ನಾವು ವರ್ತಮಾನದಲ್ಲಿರುವುದು ಕೂಡ ಒಂದು ಹೇಗೆ ಅಸ್ತ್ರ ಆಗುತ್ತೆ, ಇದನ್ನು ಮನಸ್ಸಿನ ಸಂಕಲ್ಪಗಳ ವೇಗವನ್ನು ಕುಂಠಿತಗೊಳಿಸಲಿಕ್ಕೆ ಮತ್ತು ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ, ಮನಸ್ಸನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ನಾವು ಆಲೋಚನೆ ಮಾಡ್ತಾಯಿದ್ವಿ. ಅದರಲ್ಲಿ ಭೂತಕಾಲವ ಮತ್ತು ಭವಿಷ್ಯ ಕಾಲದಲ್ಲಿ ಬಿಟ್ಟು ಕೇವಲ ವರ್ತಮಾನದಲ್ಲಿದ್ದರೆ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ವಿಶೇಷವಾಗಿ ನಾವು ಈ ಅಭ್ಯಾಸದಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೋಬೇಕೇನೆಂದರೆ, ನಾನು ಮನಸ್ಸೋ ಅಥವಾ ಮನಸ್ಸು ನಂದೋ ಅಂತ. ನಾವು ಹೇಗೆ ನಮ್ಮ ಮನಸ್ಸನ್ನು ಉಪಯೋಗಿಸ್ತೀವಿ ಅಂದರೆ, ನಾನೇ ಅಂತ ತಿಳ್ಕೊಂಡು ಅದನ್ನು ಉಪಯೋಗಿಸ್ತಾ ಇರ್ತೀವಿ. ಹೇಳೋದು ಮಾತ್ರ ನನ್ನ ಮನಸ್ಸು ಅಂತ ರೂಢಿಯಲ್ಲಿ ಹೇಳೋದು. ಹೌದೌದು. ಬಾಕಿ ನಾವು ನಡೆಯೋದು ಮಾತ್ರ ಮನಸ್ಸು ಹೇಗೆ ನಡೆಸುತ್ತೋ ಹಾಗೆ ನಡೀತಿರ್ತೀವಿ. ಅಂದರೆ ಮನಸ್ಸು ಎಷ್ಟೊಂದು ನಮಗೆ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ ಒಳಗಡೆಯಿಂದ. ಅಂದರೆ ನಾನೇ ಮನಸ್ಸು, ನಾನೇ ಸಂಕಲ್ಪಗಳು ಅಂತ ನಾವು ತಿಳ್ಕೊಂಡು ಮಾಡ್ತೀವಿ. ನಾನೇ ಬೇರೆ, ನನ್ನ ಸಂಕಲ್ಪಗಳು, ನನ್ನ ಮನಸ್ಸು ಅಂದರೆ ಅದು ನಾನೇ ಬೇರೆ ಅದೇ ಬೇರೆ ಅಂತ ಆಗೋಗ್ಬಿಡ್ತಲ್ಲ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಅದು ನಿಯಂತ್ರಣ ಬಂದಿಲ್ಲ ಇನ್ನು. ಅದು ಬರಬೇಕು. ಅದು ಬರಬೇಕಂದ್ರೆ ಪ್ರತಿ ಬಾರಿ ಮನಸ್ಸನ್ನು ಉಪಯೋಗಿಸ್ಬೇಕಾದ್ರೂ ಕೂಡ ಇದು ನನ್ನ ಮನಸ್ಸು, ಇದು ನಾನಲ್ಲ ಅಂತ ತಿಳ್ಕೊಂಡು ಯಾರು ಉಪಯೋಗಿಸ್ಲಿಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ? ನಾನು ಹೇಳಿದಾಗ ಇದು ಕೇಳಬೇಕು. ಈಗ ಉಪಕರಣ ಇದೆ, ಈ ಬೇಕಾದಷ್ಟು ಉಪಕರಣಗಳನ್ನು ನಾವು ಉಪಯೋಗಿಸ್ತೀವಿ. ಆ ಉಪಕರಣಗಳನ್ನು ಉಪಯೋಗಿಸಿ ಆದಮೇಲೆ ಒಂದು ಕಡೆ ಇಟ್ಬಿಡ್ತೀವಿ ಅಷ್ಟೇ. ಬೇಕಾದಾಗ ಮಾತ್ರ ಅದನ್ನು ಉಪಯೋಗಿಸ್ತೀವಿ. ಮನಸ್ಸು ಒಂದು ಉಪಕರಣವೇ, ಆದರೆ ಅದನ್ನು ಮಾತ್ರ ಅಷ್ಟೊಂದು ಯಾಕೆ ಉಪಯೋಗಿಸ್ತೀವಿ ಅಂದರೆ, ನಾವು ಅದಕ್ಕೆ ರೆಸ್ಟ್ ಕೊಡೋದೇ ಗೊತ್ತಿಲ್ಲ ನಮಗೆ. ಅದನ್ನು ನಿಯಂತ್ರಣ ಮಾಡೋದೇ ಗೊತ್ತಿಲ್ಲ. ಅದಕ್ಕೆ ಒಂದು ವಿಶ್ರಾಂತಿ ಕೊಡಬೇಕು ನಾವು ಅವಾಗ. ಏಕೆಂದರೆ ವ್ಯಕ್ತಿ ಸುಸ್ತಾಗ್ಬಿಡ್ತಾನೆ. ನಿರಂತರವಾಗಿ ಆಲೋಚನೆ ಮಾಡ್ತಾನೇ ಇದ್ದರೆ ವ್ಯಕ್ತಿ ಸ್ವಾಭಾವಿಕವಾಗಿ ಆಂತರಿಕವಾಗಿ ನಿಶ್ಶಕ್ತನಾಗ್ತಾ ಹೋಗ್ತಾನೆ. ಹಾಗಾಗಿ ಯಾಕಂದರೆ ವ್ಯರ್ಥತೆ ಜಾಸ್ತಿ ಇರ್ತದೆ, ವ್ಯರ್ಥ ಚಿಂತನೆಗಳು ವ್ಯರ್ಥ ಮಾತಿಗೆ ಎಡೆ ಮಾಡಿಕೊಡ್ತವೆ. ಹಾಗಾಗಿ ಒಂದಕ್ಕೊಂದು ಪೋಣಿಸಿದಂಗೆ ಇರೋದರಿಂದ ವ್ಯಕ್ತಿ ಆಂತರಿಕವಾಗಿ ನಿರ್ಬಲನಾಗ್ತಾ ಹೋಗ್ತಾನೆ. ಈ ಯೋಚನೆಗಳು, ಸಂಕಲ್ಪಗಳು ಮಿತಿ ಮೀರಿದ್ರೆ ನಮ್ಮ ಬುದ್ಧಿಯ ಸ್ಥಿಮಿತ ಕೂಡ ಕಳೆದೋಗುತ್ತೆ. ಹೌದು. ಆದ್ದರಿಂದ ವಾಸ್ತವಿಕವಾಗಿ ನಾವು ನಮ್ಮ ಮನಸ್ಸಿನ ಗುಲಾಮರಾಗ್ಬಿಟ್ಟಿದ್ದೀವಿ. ಈ ಗುಲಾಮಿತನವನ್ನು ನಾವು ಹೋಗಲಾಡಿಸ್ಕೊಳ್ಬೇಕು. ನಾನು ರಾಜ ಕುಳಿತಿದ್ದೀನಿ, ಆದರೆ ನನ್ನ ಮಂತ್ರಿನೇ ನನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ, ನನಗೆ ಗೊತ್ತಿಲ್ಲದಂಗೆ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ರಾಜ ವೀಕ್ ಅಂತ ಅರ್ಥ ಅಲ್ವಾ? ನಿಶ್ಶಕ್ತ, ನಿರ್ಬಲ. ಅವನ ಕೈಯಲ್ಲಿ ಏನೂ ಆಗ್ತಾಯಿಲ್ಲ. ಮಂತ್ರಿನೇ ಅವನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಮನಸ್ಸು ಮಂತ್ರಿ ಇದ್ದ ಹಾಗೆ. ಮಂತ್ರಿಯನ್ನ ಕಂಟ್ರೋಲ್ ಮಾಡಿಲ್ಲ ಅಂದರೆ ಇನ್ನು ರಾಜ್ಯ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಅಲ್ಲಿ ಸೋಲ್ತಾ ಇದ್ದೀವಿ. ಇಲ್ಲಿ ಜಯ ಸಾಧಿಸಿದ್ರೆ ಮಾತ್ರ ರಾಜ ತಾನು ತನ್ನ ಸೀಟಲ್ಲಿ ಕೂತ್ಕೊಂಡು ಬೇಕಾದ ಹಾಗೆ ತನ್ನ ರಾಜ್ಯವನ್ನು ನೋಡ್ಕೊಳ್ಬೋದು. ರಾಜ್ಯ ಸುಭಿಕ್ಷವಾಗಿರುವಂತೆ ಅವನು ನೋಡ್ಕೊಳ್ಬೋದು, ಸಮೃದ್ಧವಾಗಿರುವಂತೆ ಅವನು ನೋಡ್ಕೊಳ್ಬೋದು. ಆದರೆ ವಾಸ್ತವಿಕವಾಗಿ ಮೆಜಾರಿಟಿ ಎಲ್ಲರೂ ಕೂಡ ಮನಸ್ಸಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ. ಹೇಗೆ ಈ ಗುಲಾಮಿತನ ಕೆಲಸ ಮಾಡ್ತಾ ಇದೆ ಅಂದರೆ, ಅದು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ, ನಾವು ಹೇಳ್ದಂಗೆ ಅದು ಕೇಳ್ತಾ ಇಲ್ಲ. ನಮ್ಮ ಮನೆಗೊಬ್ಬ ಕೆಲಸದವರಿದ್ದರೆ ಬೆಳಗ್ಗೆ ಬಂದಾಗ ಅವನು ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಆರ್ಡರ್ ಮಾಡ್ತೀವಿ. ಸಂಜೆ ಹೋಗುವಾಗ ಮಾಡಿದ್ದಾನೋ ಇಲ್ಲೋ ಅಂತ ನೋಡ್ತೀವಿ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಕೂಡ ನೋಡ್ತೀವಿ. ಆದರೆ ಮನಸ್ಸಿನ ಸರಿ ಮಾಡಿಲ್ಲ ಅಂದರೆ ಅದನ್ನು ಅವನಿಗೆ ತಿಳಿಸಿ ನಾಳೆ ಪುನಃ ಮಾಡಬೇಕು ಅಂತ ಹೇಳ್ತೀವಿ, ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತೀವಿ ಅಲ್ವಾ? ಆದರೆ ಮನಸ್ಸಿಗೆ ಹಾಗೆ ಹೇಳೋಲ್ಲ ನಾವು. ಯಾಕೆಂದ್ರೆ ನಾವೇ ಮನಸ್ಸು ಅಂತ ತಿಳ್ಕೊಂಬಿಟ್ಟಿರೋದ್ರಿಂದ ಮನಸ್ಸಿನ ಅಡಿಯಾಳಾಗ್ಬಿಟ್ಟಿದ್ದೀವಿ ನಾವು. ಆದ್ದರಿಂದ ಮನಸ್ಸು ಹೇಗೆ ಬೇಕೋ ಹಾಗೆ ಆಲೋಚನೆ ಮಾಡ್ತಾ ಇರುತ್ತೆ. ನಾವು ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಹಾಗೆ ಹೊಳೆಯಲ್ಲಿ ತೇಲ್ದಂಗೆ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ನಾವು ತೇಲ್ಕೊಂಡು ಹೋಗ್ತಾ ಇರ್ತೀವಿ.
ಮಧ್ಯೆ ಅಡ್ಡ ಹಾಕಿದಾಗ ಪುನಃ ವಾಪಸ್ ಬರೋದು, ಪುನಃ ತಿಳ್ಕೊಂಡು ಹೋಗೋದು, ಹೀಗೇ ಮಾಡ್ತಾಯಿದ್ದೀವಿ ನಾವು. ಅದೊಂದು ರೀತಿ ಕಾಮನ್ ಅನಿಸಿದೆ ಇವಾಗೆಲ್ಲ. ಹೌದು, ಕಾಮನ್ ಆಗಿಬಿಟ್ಟಿದೆ. ಮತ್ತು ಇದೇ ಜೀವನ ಇನ್ನೇನಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದು ಹಾಗಲ್ಲ. ಈ ಗುಲಾಮಿತನದ ಜೀವನವನ್ನು ನಾವು ಬಿಟ್ಬಿಡಬೇಕು. ಸ್ವತಂತ್ರದ ಜೀವನವನ್ನು ನಾವು ಎಂಜಾಯ್ ಮಾಡಬೇಕು. ಯಾವಾಗ ನಾವು ನಮ್ಮ ಉಪಕರಣ ಯಾವುದು ಮನಸ್ಸಿದೆ, ಮನಸ್ಸಿಗೆ ನೋಡಪ್ಪ ನೀನು ಸ್ವಲ್ಪ ಹೊತ್ತಿರು, ನಿನ್ನ ಅವಶ್ಯಕತೆ ಇಲ್ಲ ನನಗೆ, ನಾನು ಹೇಳ್ದಂಗೆ ಮಾತ್ರ ನೀನು ಕೆಲಸ ಮಾಡಬೇಕು, ಅಲ್ಲಿ ತನಕ ಮಾಡಬಾರ್ದು ನೀನು ಅನ್ನುವಷ್ಟರ ಮಟ್ಟಿಗೆ ನಾವು ಪ್ರಬುದ್ಧತೆ ಪರಿಪಕ್ವತೆ ತಂದುಬಿಟ್ರೆ ಆವಾಗ ನಾವು ಅರ್ಧ ಗೆದ್ದಿದ್ದೀವಿ ಅಂತಲೇ ಅರ್ಥ. ಅದೇ ಬೇರೆ ನಾನೇ ಬೇರೆ ಅನ್ನುವ ಒಂದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಆಗಬೇಕು. ಮತ್ತು ಅದು ಪ್ರಾಕ್ಟಿಕಲ್ಲಾಗಿ ಅನುಭವ ಆಗಬೇಕು ನನಗೆ ದಿನನಿತ್ಯದ ದಿನಚರಿಯಲ್ಲಿ. ಅದು ರಾಜಯೋಗದ ಒಂದು ಪ್ರಥಮ ಸೋಪಾನ, ಅದು ಪ್ರಥಮ ಗೆಲುವು. ಅದು ಬಹುಶಃ ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆಲ್ತಾರೆ ಅಂತ. ಹಾಗೆ ಸೊ ನನ್ನ ಮನಸ್ಸನ್ನು ಗೆಲ್ಲಕ್ಕೆ ಮೊದಲು ನಾನು ಬೇರೆಯವ್ರ ಮನಸ್ಸನ್ನು ಗೆಲ್ಲಕ್ಕೆ ನೋಡ್ತೀನಿ. ಹೌದು. ಮತ್ತು ಬೇರೆಯವರನ್ನು ನಿಯಂತ್ರಣ, ನನ್ನ ಮನಸ್ಸಿನ ಮೂಲಕ ಬೇರೆಯವ್ರ ನಿಯಂತ್ರಣ ಮಾಡೋಕ್ಕೆ ಹೋಗ್ತೀನಿ. ನನ್ನದೇ ನಾನು ನಿಯಂತ್ರಣದಲ್ಲಿಲ್ಲ. ಆದ್ದರಿಂದ ಕುದುರೆ ಗಾಡಿಗೆ ಕುದುರೆನ ಹಿಂದಕ್ಕೆ ಕಟ್ದಂಗೆ ಆಯ್ತು ಇವಾಗ. ಕುದುರೆ ಗಾಡಿ ಹಿಂದಕ್ಕೆ ಕಟ್ಬಿಟ್ಟು ಗಾಡಿ ಓಡಲಿ ಎಲ್ಲಿ ಓಡುತ್ತೆ, ಇದು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಹಾಗಾಗಿದೆ ನಮ್ಮ ಕೆಲಸ. ವಾಸ್ತವಿಕವಾಗಿ ವರ್ತಮಾನದಲ್ಲಿ ಇರುವುದು ಅಂದರೆ ಆತ್ಮಪ್ರಜ್ಞೆಯಲ್ಲಿ ಇರುವುದು ಅಂತಲೇ ಅರ್ಥ. ವ್ಯಕ್ತಿ ಆತ್ಮಪ್ರಜ್ಞೆಯಲ್ಲಿರುವುದಾಗ ಎಲ್ಲವೂ ಕಂಟ್ರೋಲ್ ಇರುತ್ತೆ. ಯಾಕೆಂದರೆ ರಾಜ ತನ್ನ ಸೀಟಲ್ಲಿ ಕೂತ್ಕೊಂಡಿರ್ತಾನೆ. ಆತ್ಮಪ್ರಜ್ಞೆ ಅಂದರೆ ರಾಜ ತನ್ನ ಸೀಟಲ್ಲಿ ಕೂತ್ಕೊಂಡಾಗ ಅವನು ಏನು ಆರ್ಡರ್ ಮಾಡ್ತಾನೋ ಅದರಂತೆ ಎಲ್ಲವೂ ನಡೆಯುತ್ತೆ. ಅವ್ನು ಸೀಟ್ ಬಿಟ್ಟು ಇಳಿದ ಅಂದರೆ ಯಾರೂ ಅವ್ರ ಮಾತು ಕೇಳಲ್ಲ, ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಹೊರಟೋಗ್ಬಿಡ್ತಾರೆ. ಹೌದು. ಈಗ ಮುಖ್ಯಮಂತ್ರಿ ಇಲ್ಲ ಮಂತ್ರಿಗಳೆಲ್ಲ ಇರ್ತಾರೆ, ಅವ್ರ ಆ ಪೊಸಿಷನ್ ಆ ಸೀಟಲ್ಲಿ ಇರೋರ್ಗೂ ಅವ್ರೆಲ್ಲ ಆರ್ಡ್ರ್ ನಡೆಯುತ್ತೆ. ಹೌದು. 5 ವರ್ಷ ಆಯಿತು ಅವ್ರ ಪೊಸಿಷನ್ ಹೋಯ್ತು ಅಂದರೆ ಅವರೊಂದು ಸೈನ್ಗೂ ಕೂಡ ಯಾವುದೇ ಬೆಲೆ ಇರಲ್ಲ. ಹೌದು. ಹಾಗೆ ನಾನು ಆತ್ಮರಾಜ, ನಾನು ನನ್ನ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು, ಅದನ್ನು ನಾನು ಹೇಳ್ದಂಗೆ ಕೇಳಬೇಕು ಅನ್ನುವುದು ನಮ್ಮ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಇದನ್ನೇ ಅರ್ಥ ಮಾಡ್ಕೊಳ್ದೆ ನಾವು, ಇದು ಸತ್ಯ, ಇದು ಈ ಗುಲಾಮಿತನ ಅನ್ನೋದು ಸತ್ಯ. ಅದು ನಾವು ಸತ್ಯವನ್ನೇ ಅಸತ್ಯ ಮಾಡೋಕ್ಕೆ ಹೊರಟಿದ್ದೀವಿ. ಇಲ್ಲ ನಾನೇ ಹೇಳ್ದಂಗೆ ಕೇಳುತ್ತೆ ಮನಸ್ಸು ಅಂತ ಸುಳ್ಳು ಹೇಳ್ತೀವಿ. ಹಾಗೇ ನಡೀತಾ ಇಲ್ಲ, ನಾವೇ ಅದು ಮೋಸ ಮಾಡ್ಕೊತಾ ಇದ್ದೇವೆ. ಆದ್ದರಿಂದ ವ್ಯಕ್ತಿ ವರ್ತಮಾನದಲ್ಲಿ ಎಷ್ಟು ಹೊತ್ತು ಇರ್ತಾನೋ ಅಷ್ಟೊತ್ತು ಆತ್ಮಪ್ರಜ್ಞೆಯಲ್ಲಿದ್ದಾನೆ ಅಂತ ಅರ್ಥ. ಎಷ್ಟು ಹೊತ್ತು ಆತ್ಮಪ್ರಜ್ಞೆಯಲ್ಲಿರ್ತಾನೋ ಅಷ್ಟು ಹೊತ್ತು ಮನಸ್ಸಿನ ಸಂಕಲ್ಪಗಳು ನಿಯಂತ್ರಣಕ್ಕೆ ಬಂದ್ಬಿಡ್ತವೆ. ಅದಕ್ಕೆ ರಾಜಯೋಗದ ಯಾಕೆ ಒಂದು ಜೀವನ ವಿಧಾನ, ಯಾಕೆ ಜೀವನ ಕ್ರಮ ಯಾಕೆ ಅಂತ ಹೇಳ್ತೀವಿ ಅಂದರೆ, ಪ್ರತಿನಿತ್ಯ ಬೆಳಗ್ಗಿನಿಂದ ರಾತ್ರಿವರೆಗೆ ನನ್ನ ಮನಸ್ಸು ಏನು ಮಾಡ್ತಾಯಿದೆ, ನನ್ನ ಮನಸ್ಸಿಗೆ ರೆಸ್ಟ್ ಕೊಟ್ಟಿದ್ದೀನ ನಾನು, ನನ್ನ ಮನಸ್ಸು ನಾನು ಹೇಳಿದಾಗ ಮಾತ್ರ ಸಂಕಲ್ಪ ಮಾಡುತ್ತೋ, ಇಲ್ಲ ಚೇಷ್ಟೆ ಮಾಡುತ್ತೋ, ಇಲ್ಲ ಸುಮ್ಮನೆ ಅಲ್ಲಿ ಸುತ್ತಾಡ್ಕೊಂಬರೋಕ್ಕೆ ಹೋಗಿ ವಾಪಸ್ಸೇ ಬಂದಿಲ್ವೋ, ಇವೆಲ್ಲ ನಾವು ನೋಡಬೇಕಾಗುತ್ತೆ. ಯಾವ ವ್ಯಕ್ತಿ ಇದನ್ನು ಜೀವನ ಕ್ರಮ ಅಂತ ಕೈಗೆ ತೊಗೊಂಡಿರ್ತಾನೆ ಅವರು ಪದೇ ಪದೇ ಗಮನಿಸ್ತಾ ಇರ್ತಾರೆ. ಮನೆಯಲ್ಲಿ ಮಗು ಆಟ ಆಡ್ತಾ ಇದೆ, ಮಗು ಒಂದು ಕ್ಷಣ ಕಾಣದೇ ಇದ್ರೂ ಮಗು ಎಲ್ಲೋಯ್ತು ಅಂತ ಹುಡುಕಲ್ವಾ? ಹಾಗೆ ನಮ್ಮ ಮನಸ್ಸು ಮಾತ್ರ ಎಲ್ಲೆಲ್ಲೋ ಹೊರಟೋಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಮನೇಲಿ ತಾಯಿ ಮಗು ಎಲ್ಲೇ ಇರಲಿ, ತಾಯಿ ಏನೇ ಕೆಲಸ ಮಾಡ್ತಾ ಇರಲಿ, ಆದ್ರೆ ಒಂದು ಗಮನ ಮಗುವಿನ ಕಡೆ ಇದ್ದೇ ಇರುತ್ತೆ. ಅಲ್ಲೇ ತಾನು ಮಗುವಿನ ಕಡೆ ನೋಡದೆ ಇದ್ರೂ ಸಹ ತನ್ನ ಕೆಲಸದಲ್ಲಿ ಮಗುವಿನ ಕಡೆ ಒಂದು ಧ್ಯಾನ ಇದ್ದೇ ಇರುತ್ತೆ. ಹೌದು. ಹಾಗೆ ನಾವು ಏನೇ ಕೆಲಸ ಮಾಡಲಿ ನಮ್ಮ ಮನಸ್ಸಿನ ಕಡೆ ಒಂದು ಗಮನ ಯಾವಾಗಲೂ ಇರಲೇಬೇಕು. ಸೊ ಒಳಗಡೆ ಏನು ನಡೀತಾ ಇದೆ ಅಂತ ನಾನು ನೋಡ್ಕೊಳ್ತಾ ಇರಬೇಕು. ಒಳಗಡೆ ಪಾಸಿಟಿವಿಟಿ ಇದೆಯಾ, ನೆಗೆಟಿವಿಟಿ ಇದೆಯಾ, ವೇಸ್ಟೇಜ್ ನಡೀತಾ ಇದೆಯಾ, ಏನು ನಡೀತಾ ಇದೆ ಒಳಗಡೆ ಅಂತ ಗೊತ್ತಿಲ್ಲದೆ ಹೋದರೆ ನಾನೆಂಥ ಮಾಲೀಕ ಆಗ್ತೀನಿ? ನನ್ನ ಫ್ಯಾಕ್ಟ್ರಿ ಒಳಗಡೆ ಏನು ನಡೀತಾ ಇದೆ ಅಂತ ನನಗೇ ಗೊತ್ತಿಲ್ಲದೆ ಇದ್ದರೆ ನಾನೆಂಥ ಮಾಲೀಕ? ಮನಸ್ಸು ಅನ್ನೋದೊಂದು ಫ್ಯಾಕ್ಟ್ರಿ ಇದ್ದಂಗೆ. ಆ ಫ್ಯಾಕ್ಟ್ರಿಯಲ್ಲಿ ನಿರಂತರವಾಗಿ ಸಂಕಲ್ಪಗಳು ಉತ್ಪಾದನೆ ಆಗ್ತಾನೆ ಇರ್ತವೆ. ಇದು 3-4 ಥರ ಪ್ರಾಡಕ್ಟ್ಗಳಿವೆ ಇದರಲ್ಲಿ. ಸಕಾರಾತ್ಮಕ, ನಕಾರಾತ್ಮಕ, ವೇಸ್ಟು, ಅವಶ್ಯಕ, ಹೀಗೆ 4-5 ಥರ ಪ್ರಾಡಕ್ಟ್ಗಳು ನಿರ್ಮಾಣ ಆಗ್ತವೆ. ಒಂದಕ್ಕೂ ನಾನು ಫಿಟ್ ಫಾರ್ ಯೂಸ್ ಅಂತ ಸೀಲೆ ಹಾಕಲ್ಲ. ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಏನಾದರೂ ತಯಾರಾದರೆ ಹೊರಗಡೆ ಹೋಗಬೇಕಂದ್ರೆ ಅದು ಸೀಲ್ ಹಾಕ್ತಾರೆ, ಚೆಕ್ ಮಾಡ್ತಾರೆ. ಚೆಕ್ಕಿಂಗ್ ಪಾಯಿಂಟ್ ಇದೆ. ಚೆಕ್ಕಿಂಗ್ ಪಾಯಿಂಟ್ ಮಾಡಿ ಇದು ಆ ಫ್ಯಾಕ್ಟ್ರಿ ಹೆಸರು ಮತ್ತು ಎಂಥ
ಸೀಲ್ ಹಾಕಿ ಇದು ಉಪಯೋಗಿಸ್ಲಿಕ್ಕೆ ಅರ್ಹ ಅನ್ನೋದನ್ನು ಅಂದರೆ ಮಾತ್ರ ಅದನ್ನು ಬಿಡುಗಡೆ ಮಾಡ್ತಾರೆ ಮಾರ್ಕೆಟಿಗೆ. ಕ್ವಾಲಿಟಿ ಚೆಕ್ ಆದಮೇಲೆ ಸೀಲ್ ಹಾಕ್ತಾರೆ, QC ಚೆಕ್. ಕ್ವಾಲಿಟಿ ಚೆಕ್ ಇದೆ ಅಲ್ವಾ, ನನ್ನಲ್ಲಿ ಯಾವ ಕ್ವಾಲಿಟಿ ಚೆಕ್ಕು ಇಲ್ಲ. ಯಾಕಂದರೆ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ನಂಗೆ ಗೊತ್ತೇ ಇಲ್ಲ. ಆದರೂ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗ್ತಾನೇ ಇದೆ, ಜಾಸ್ತಿನೇ ಆಗ್ತಾಯಿದೆ, ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಆದರೆ ನನಗೆ ಲಾಸ್ ಆಗ್ತಾಯಿದೆ. ಅದರಿಂದ ವೇಸ್ಟ್ ಅನವಶ್ಯಕ ಎಲ್ಲ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಾನೆ ಇದ್ರೆ ಕಂಪ್ನಿ ಲಾಸು. ಅದರಿಂದ ಆ ಲಾಸು ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀಳ್ತದೆ, ನನ್ನ ದಿನಚರಿ ಮೇಲೆ ಪರಿಣಾಮ ಬೀಳ್ತದೆ, ನನ್ನ ಆಲೋಚನಾ ಕ್ರಮ, ಮಾತಿನ ಕ್ರಮ, ಕರ್ಮದ ಕ್ರಮ ಎಲ್ಲವೂ ಕೂಡ ಅದಕ್ಕೆ ಹೊಡೆತ ಕೊಡುತ್ತೆ ಇದು. ಆದ್ದರಿಂದ ಕ್ವಾಲಿಟಿ ಚೆಕ್ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಪದೇ 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 ಗಮನ ಕೊಡಬೇಕು. ನಾವು ಪದೇ ಪದೇ ಗಮನ ಕೊಡಬೇಕು. ಅದು ಹೇಳ್ತಾರಲ್ಲ, ಚೆಕ್ ಆ್ಯಂಡ್ ಚೇಂಜ್. ಚೆಕ್ ಮಾಡ್ತಾ ಇರೋಕು, ಬದಲಾವಣೆ ಮಾಡ್ಕೋತಾ ಇರಬೇಕು. ಈ ಸಂಕಲ್ಪಗಳ ಜೊತೆಗೆ ಇನ್ನೂ ಒಂದನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಯಾಕಂದರೆ ನಾವು ಮಾತಾಡ್ತಾ ಇರೋದು ಆಮೂಲಾಗ್ರವಾದಂಥ ಬದಲಾವಣೆ. ಕಾನ್ಷಿಯಸ್ನೆಸ್ನ ಆಮೂಲಾಗ್ರ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ನಾವು ಎಮೋಷನ್ಸ್ನ ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು. ಯಾಕಂದರೆ ಭಾವನೆಗಳು ಬಹಳ ಶಕ್ತಿಶಾಲಿಯಾಗಿದ್ದಾವೆ ಮತ್ತು ಭಾವನೆಗಳನ್ನು ನಾವು ನಿಯಂತ್ರಣ ಮಾಡದೇ ಇದ್ದರೆ ಅವು ಭಾಳ ತೀಕ್ಷ್ಣವಾಗಿ ಪರಿಣಾಮವನ್ನು ಕೊಡ್ತವೆ, ಭಾಳ ಪ್ರಭಾವಶಾಲಿ. ಈಗ ಭಾವನೆಗಳು ಮೊದಲು ಬರುತ್ತೋ ಅಥವಾ ಸಂಕಲ್ಪಗಳು ಮೊದಲು ಬರುತ್ತೋ, ಯಾವುದು ಬರುತ್ತೆ ಅಂತ ನಂಗೆ ಗೊತ್ತಿರಬೇಕು. ನನ್ನ ಮನಸ್ಸಿನಲ್ಲಿ ಎರಡು ಮನಸ್ಸಲ್ಲೇ ಹುಟ್ಟೋದು, ಸಂಕಲ್ಪಗಳು ಹುಟ್ಟುತ್ತವೆ, ಭಾವನೆಗಳು ಹುಟ್ಟುತ್ತವೆ. ಹಾಗಿದ್ರೆ ಮೊದಲು ಭಾವನೆ ಹುಟ್ಟಿ ಆನಂತರ ಸಂಕಲ್ಪ ಹುಟ್ಟೋದು ಒಳ್ಳೆಯದು ಅಥವಾ ಸಂಕಲ್ಪ ಹುಟ್ಟಿದ ಮೇಲೆ ಭಾವನೆ ಹುಟ್ಟೋದು ಒಳ್ಳೆಯದು? ಕೆಲವು ಬಾರಿ ಸಂಕಲ್ಪಗಳು ಮೊದಲು ಬರ್ತವೆ, ಕೆಲವು ಸಾರಿ ಭಾವನೆಗಳು ಮೊದಲು ಬಂದ್ಬಿಡ್ತವೆ. ಫಾರ್ ಎಕ್ಸಾಂಪಲ್ ಕೋಪ ಇನ್ನು ಪರ್ಮಿಷನ್ ಕೇಳ್ಬಿಟ್ಟೇನು ಬರೋಲ್ಲ, ತಕ್ಷಣ ಬಂದ್ಬಿಡ್ತದೆ. ಹೌದು. ಆ ಥರ ನಕಾರಾತ್ಮಕವಾದವು, ಅದೇ ರೀತಿ ಸಕಾರಾತ್ಮಕವಾದವು. ಯಾವುದೇ ವ್ಯಕ್ತಿ ನೋವು ಅನುಭವಿಸ್ತಾ ಇದ್ದರೆ ತಕ್ಷಣ ಕರುಣೆ, ದಯೆ, ಸಹಕಾರ, ಇವೆಲ್ಲವೂ ಕೂಡ ಸಕಾರಾತ್ಮಕವಾದ ಅಭಿವ್ಯಕ್ತಿಗಳು ಅಥವಾ ಸಕಾರಾತ್ಮಕವಾದ ಎಮೋಷನ್ಸ್. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಎಮೋಷನ್ಸ್ ಎರಡೂ ಇವೆ. ಕೆಲವೊಮ್ಮೆ ಸಂಕಲ್ಪಗಳು ಮೊದಲು ಬಂದು ಆಮೇಲೆ ಭಾವನೆಗಳು ಬರ್ತವೆ, ಕೆಲವೊಮ್ಮೆ ಭಾವನೆಗಳು ಮೊದಲು ಬಂದು ನಂತರ ಸಂಕಲ್ಪಗಳು ಆಮೇಲೆ ಬರ್ತವೆ. ಯಾಕೆಂದರೆ ಭಾವನೆಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ಪುನಃ ಸಂಕಲ್ಪಗಳೇ ಬೇಕು. ಭಾವನೆಗಳನ್ನು ನಿಯಂತ್ರಣ ಮಾಡಲ್ಲ. ಭಾವನೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಸಂಕಲ್ಪಗಳನ್ನು ನಾನು ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನನ್ನ ಭಾವನೆಗಳಿದಾವಲ್ಲ, ಅವು ನನ್ನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವಂಥದ್ದು. ಹಾಗಾಗಿ ಭಾವನೆಗಳನ್ನು ನಾವು ಪರಿಶುದ್ಧ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅವು ಲೋಡೆಡ್ ಗನ್ ಇದ್ದಂಗೆ ಭಾವನೆಗಳು. ಈಗ ಒಂದು ಗನ್ನಲ್ಲಿ ಒಂದು ಬುಲೆಟ್ ಹೊರಗಡೆ ಬಂದರೆ ಅದ್ರ ಜೊತೆ ಇನ್ನೂ ಏನಾದರೂ ಲೋಡ್ ಆದರೆ ಅದು ಇನ್ನೂ ತೀಕ್ಷ್ಣವಾಗಿ ಹೋಗುತ್ತೆ ಮತ್ತು ಅದರ ಎಫೆಕ್ಟ್ ಬೇಗ ಆಗುತ್ತೆ. ಹಾಗೆ ಈಗ ಎಷ್ಟೋ ಹೇಳ್ತೀವಲ್ಲ, ಅಟಾಮಿಕ್ ಬಾಂಬ್ ಲೋಡೆಡ್ ಮಿಸೈಲ್ಸ್ ಅಂತ ಹೇಳ್ತೀವಿ. ಮಿಸೈಲ್ಸ್ ಇರ್ತವೆ, ಅವಕ್ಕೆ ಅಟಮ್ ಬಾಂಬ್ಸು ಆ್ಯಡ್ ಆಗಿರ್ತವೆ. ಹಾಗೆ ಇವು ಅದೇ ಥರ ಕೆಲಸ ಮಾಡ್ತವೆ. ಆದ್ದರಿಂದ ಇವುಗಳನ್ನು ನಾವು ಸರಿಯಾಗಿ ಯೂಸ್ ಮಾಡೋದನ್ನು ಕಲ್ತ್ಕೋಬೇಕು ಮತ್ತು ಅವುಗಳನ್ನು ನಿಯಂತ್ರಣ ಕೂಡ ಮಾಡಬೇಕಾಗುತ್ತೆ. ಮತ್ತು ಅವುಗಳನ್ನು ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಮ್ಮ ಭಾವನೆಗಳನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸೋದನ್ನು ಕಲಿಬೇಕು. ಯಾಕೆಂದರೆ ಭಾವನೆಗಳು ನಾನು ಹೇಳದೆ ಬರದೇ ಇರೋ ಥರ ನಾನು ನೋಡ್ಕೋಬೇಕು. ಇಲ್ಲಾಂದ್ರೆ ನಾವು ಭಾವನೆಗಳಿಗೆ ವಶ ಆಗ್ಬಿಡ್ತೀವಿ ಮತ್ತು ತಪ್ಪು ಭಾವನೆಗಳು ಬಂದುಬಿಡ್ತವೆ. ಎಷ್ಟೋ ಸರಿ ತಪ್ಪು ಭಾವನೆಗಳು ಯಾವಾಗ ಬರ್ತವೆ ಅಂದರೆ ಅದು ನನ್ನ ಸಂಸ್ಕಾರ ಆಗೋಗಿದೆ. ಈಗ ಯಾರು ಗುಂಡಿಲಿ ಬಿದ್ದೋಗಿದ್ರೆ ಅವನು ಎತ್ತಬೇಕು ಅಂತ ಕೆಲವರಿಗೆ ಎಮೋಷನ್ಸ್ ಬರ್ತದೆ, ಕೆಲವರಿಗೆ ಹೋಗಲಿ ಬಿಡೋ ಒಳ್ಳೇದಾಯ್ತು, ಬಿದ್ದಿದ್ದೆ ಒಳ್ಳೇದಾಯಿತು, ಈ ಥರನೂ ಬರ್ತದೆ ಎಷ್ಟೋ ಸರಿ ಭಾವನೆಗಳು. ಕೆಲವರು ನಮಗೆ ಯಾಕೆ ಹಂಗೆ ಹೋಗ್ತಾರಲ್ವಾ. ಸೊ ಅದು ನಮ್ಮ ಸಂಸ್ಕಾರದಿಂದ ಬಲದಿಂದ ಬರುವಂಥ ಭಾವನೆಗಳು. ಆದ್ದರಿಂದ ಇದಕ್ಕೆ ನಮ್ಮ ಬುದ್ಧಿಶಕ್ತಿಯನ್ನು ಸೇರಿಸಬೇಕು. ಅದಕ್ಕೆ ಭಾವನಾತ್ಮಕವಾದಂಥ ಬುದ್ಧಿ ಅಥವಾ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಭಾವನೆಗಳನ್ನು ಉಪಯೋಗಿಸುವುದರಲ್ಲಿ ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸುವಂಥದ್ದು. ಆದ್ದರಿಂದ
ವ್ಯಕ್ತಿ ಯಾವಾಗ ನಿಯಂತ್ರಣದಲ್ಲಿರ್ತಾನೆ ಅಂದರೆ, ಯಾವಾಗ ಅವನ ಭಾವನೆಗಳು ಕಂಟ್ರೋಲ್ ಇರ್ತಾರಲ್ಲ, ಆವಾಗ ಅವನು ವ್ಯಕ್ತಿ ನಂಬಲರ್ಹ ಅಂತ ಹೇಳ್ಬೋದು ನಾವು, ಅಥವಾ ಪರಿಪಕ್ವವಾಗಿದ್ದಾನೆ. ಪ್ರತಿ ಯಾವುದೇ ಒಂದು ವಿಚಾರದಲ್ಲಿ ತುಂಬ ಸುಲಭವಾಗಿ ತನ್ನ ರಿಯಾಕ್ಷನ್ ತೋರಿಸಲ್ಲ. ಕೇಳಿದರೆ ಮಾತ್ರ ರಿಯಾಕ್ಷನ್ ತೋರಿಸೋದು, ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡುವುದು, ಅನವಶ್ಯಕವಾಗಿಲ್ಲದರೆ ಮಾತನಾಡೋದೇ ಇಲ್ಲ, ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದೇ ಇಲ್ಲ. ಹಾಗೆ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ, ನಾವು ಸಾವಿನ ಮನೆಗೆ ಹೋಗಿದ್ದೇವೆ, ಅವ್ರು ನಮಗೆ ತುಂಬ ಬೇಕಾಗಿದೆ, ನಮ್ಮ ನೆಂಟರೆ ಅಂತ ತಿಳ್ಕೊಳ್ಳಿ. ಅವ್ರ ಮನೆಗೆ ಹೋದಾಗ ನಮ್ಮ ಭಾವನೆಗಳು ಸ್ವಾಭಾವಿಕವಾಗಿ ದುಃಖದ ಭಾವನೆಗಳು ಅಲ್ಲೆಲ್ಲ ತುಂಬಿಕೊಂಡಿರುತ್ತೆ. ಆ ವಾತಾವರಣದಲ್ಲಿ ದುಃಖ ಇರುತ್ತೆ, ದುಃಖದ ವೈಬ್ರೇಷನ್ ಇರುತ್ತೆ. ಆವಾಗ ನನ್ನ ಭಾವನೆಗಳು ಯಾವ ರೀತಿ ಇರಬೇಕು? ನಾನು ಎಲ್ಲರ ಹಾಗೆ ಇರಬೇಕಾ, ಅಥವಾ ನಾನು ಸ್ವಲ್ಪ ಕಂಟ್ರೋಲ್ಡ್ ಆಗಿರಬೇಕಾ? ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡಬೇಕು. ಆವಾಗ ನಾನು ಬುದ್ಧಿ ಕೆಲಸ ಮಾಡಬೇಕು. ಈಗ ಯಾವ ರೀತಿ ನನ್ನ ಭಾವನೆಗಳು ತೋರಿಸ್ಬಿಡ್ಬೇಕು ನಾನು ಅಂತ. ಬರೀ ತೋರಿಕೆಗಾಗಲ್ಲ, ಅದು ನಿಜವಾಗಿ ಅವನ ವ್ಯಕ್ತಿತ್ವ ಅದರಲ್ಲಿ ರೂಪಿತವಾಗಿರೋದು ಕಂಡಬೇಕು ನಾವು. ಹಾಗೆ ನಾವು ಯಾವುದೇ ವಿಚಾರದಲ್ಲಿ, ಯಾವುದೇ ಸಂದರ್ಭದಲ್ಲಿ ನಮ್ಮ ಭಾವನೆಗಳು ಎಷ್ಟು ಪ್ರಮುಖ ಅನ್ನೋದನ್ನು ನಮ್ಗೆ ಗುರುತು ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸೋದನ್ನು ಕಲಿಬೇಕು. ಭಾವನೆಗಳನ್ನು ಭಾಳ ಸುಲಭವಾಗಿ ಉಪಯೋಗಿಸ್ಬಿಡೋದನ್ನು, ತೋರ್ಪಡಿಕೆ ಮಾಡೋದನ್ನು ನಾವು ಬಿಟ್ಬಿಡಬೇಕು. ಅದರಲ್ಲಿ ನಾವು ಬುದ್ಧಿವಂತಿಕೆ ತೋರಿಸ್ಕೋಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಮೋಷ್ನಲ್ ಇಂಟೆಲಿಜೆನ್ಸ್. ಈ ಎಮೋಷನ್ಸು ನಮ್ಮನ್ನು ಬಂಧಿಸಬಾರ್ದು. ಎಮೋಷನ್ಸು ನಮಗೆ ಫ್ರೀಡಮ್ ಕೊಡಬೇಕು. ಯಾಕಂದರೆ ಎಮೋಷನ್ಸನ್ನು ಯಾವಾಗ ನಾವು ನಿಯಂತ್ರಣದಲ್ಲಿ ಇಡ್ತೇವೆಯೋ ಆವಾಗ ನಾವು ಫ್ರೀಡಮ್ ಅನುಭವ ಮಾಡ್ತೀವಿ, ಸ್ವಾತಂತ್ರ್ಯದ ಅನುಭವ ಮಾಡ್ತೀವಿ. ಇಲ್ಲವಾದರೆ ಏನಾಗೋಗುತ್ತೆ, ಭಾವನೆಗಳು, ಸಂಕಲ್ಪಗಳು ತಾನೇ ಹೋಗ್ತಾ ಇರ್ತವೆ. ಮಾತಿನ ಮೂಲಕ, ಸಂಕಲ್ಪದ ಮೂಲಕ, ಕರ್ಮದ ಮೂಲಕ ಹೋಗ್ತಾ ಇರ್ತೇವೆ. ಕೆಲವು ಬಾರಿ ಅದು ಮಿಸ್ಫೈರ್ ಆಗಿ ನಾವು ಪಶ್ಚಾತ್ತಾಪ ಪಡುವ ಸಂದರ್ಭಗಳು ಬರೋದುಂಟು. ಆ ರೀತಿ ಮಾಡಬಾರ್ದಿತ್ತು, ಅನ್ಕಂಟ್ರೋಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಜೀವನನೇ ಅಸ್ತವ್ಯಸ್ತ ಆಗುತ್ತೆ. ಮತ್ತು ಎಷ್ಟೋ ಬಾರಿ ಅದನ್ನ ಪೆಟ್ಟು ತಿನ್ನಬೇಕಾಗುತ್ತೆ, ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನನಗೆ ಮಾತಾಡಬಾರ್ದಿತ್ತು ಅಂತನೋ, ಅಥವಾ ನಾನು ಹಿಂಗೆ ಆಲೋಚನೆ ಮಾಡಬಾರ್ದಿತ್ತು ಅಂತನೋ, ನನ್ನ ನಿರ್ಧಾರ ಸರಿಯಿಲ್ಲ ಅಂತನೋ ಪಶ್ಚಾತ್ತಾಪ ಪಡ್ತೀವಲ್ವಾ, ಅದು ಸರಿಯಾದಂಥ ಜೀವನ ಕ್ರಮ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ನಾವು? ಈ ಸಂಕಲ್ಪಗಳನ್ನು ನಿಯಂತ್ರಣ ಮತ್ತು ಭಾವನೆಗಳ ನಿಯಂತ್ರಣ ಮಾಡೋದಕ್ಕೆ ಒಂದು ವಿಶೇಷವಾದ ಸಾಧನೆ ಇದೆ. ಅದು ಮೌನದ ಸಾಧನೆ ಅಥವಾ ನಿಶ್ಶಬ್ದದ ಸಾಧನೆ. ಯಾವ ವ್ಯಕ್ತಿ ಮೌನ, ನಿಶ್ಶಬ್ದ, ಮೌನ ಎರಡು ಒಂದೇನ ಬೇರೆ ಬೇರೆನಾ? ಎರಡೂ ಹೊಂದ್ಕೊಳ್ಳುತ್ತೆ, ಒಂದ್ರ ಜೊತೆಗೆ ಒಂದು ನಿಶ್ಶಬ್ದ ಮೀನ್ಸ್ ಎಲ್ಲ ರೀತಿಯಿಂದ ಸೈಲೆಂಟ್ ಆಗಿರೋದು. ನಿಶ್ಶಬ್ದ ಅಂದರೆ ಹೊರಗಡೆ ಪ್ರಪಂಚದ ಶಬ್ದ ಇಲ್ಲದೆ ಇರುವುದು, ಮೌನ ಅಂದರೆ ಒಳಗಡೆ ಶಬ್ದ ಇಲ್ಲದೆ ಇರುವುದು. ಎರಡು ಬೇರೆ ಬೇರೆನೇ ಆಗುತ್ತೆ, ಆದರೆ ಅರ್ಥ ಒಂದೇ. ಮೌನ ಅಂದರೆ ಶಬ್ದವಿಲ್ಲದೆ ಇರತಕ್ಕಂಥದ್ದು, ಆದರೆ ಒಳಗಡೆ. ನಿಶ್ಶಬ್ದ ಅಂದರೆ ಹೊರಗಡೆ ಶಬ್ದವಿಲ್ಲದೆ ಇರುವುದು. ಈಗ ಒಳಗಡೆ ನಾವು ಶಬ್ದ ಮಾಡದೇ ಇರೋದನ್ನು ಅಭ್ಯಾಸ ಮಾಡಬೇಕು. ಈಗ ಒಬ್ಬ ವ್ಯಕ್ತಿಗೆ ಯಾರಾದರೂ ಮೌನ ಮಾಡೋದೇ ಗೊತ್ತಿಲ್ಲ ಅಂದರೆ, ಒಂದು 5 ನಿಮಿಷ ಮೌನ ಕೂತ್ಕೋತೀರಾ, ಸುಮ್ಮನೆ ಕೂತ್ಕೋತೀರಾ ಅಂತ ಹೇಳಿದ್ರೆ ಅವ್ರಿಗೆ ಭಾಳ ವಿಚಿತ್ರವಾದ ಅನುಭವ ಆಗುತ್ತೆ. ಜೀವನದಲ್ಲಿ ಯಾವತ್ತೂ 5 ದಿವಸ ನಾವು ಸುಮ್ಮನೆ 5 ನಿಮಿಷನೂ ಸುಮ್ಮನೆ ಇವಾಗಿನ ಒಂದು ಲೈಫ್ ಸ್ಟೈಲಲ್ಲಿ 5 ನಿಮಿಷ ಸುಮ್ಮನೆ ಕೂಡೋದು ಅಥವಾ ಮೌನವಾಗಿ ಕೂಡೋದು ಭಾಳ ಕಷ್ಟ. ನಿದ್ದೆ ಮಾಡುವಾಗ ಬಿಟ್ಟರೆ ಉಳಿದ ಯಾವ ಸಮಯದಲ್ಲೂ ಜನಗಳು ಮೌನದ ಅಭ್ಯಾಸವನ್ನು ಮಾಡಿರೋದಿಲ್ಲ. ಇನ್ನೊಂದು ಭಾಳಷ್ಟು ಜನ ಮೌನ ಅಂದರೆ ಬಾಯಿ ಮುಚ್ಚಿರೋದು ಮಾತ್ರ ಮೌನ. ಹೌದು. ಆದರೆ ಸಂಕಲ್ಪಗಳು ಸಹ ಕಂಟ್ರೋಲಲ್ಲಿದ್ದು ಸಂಕಲ್ಪಗಳೇ ಇಲ್ಲದೆ ಇರೋ ಥರ ಮೌನ ಮಾಡೋದು ಅದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಮತ್ತು ಮಾಡೋದಕ್ಕೆ ಹೆದರ್ತಾರೆ. ಯಾಕೆ ಹೆದರ್ತಾರೆ? ಅದು ನಿಜವಾದ ಮೌನ ಅನ್ನೋದೇ ಗೊತ್ತಿಲ್ಲ. ಎಷ್ಟೋ ಜನ ನಾನು ಮೌನ ಮಾಡಿಬಿಟ್ಟು ಆಮೇಲೆ ನನಗೆ ಮಾತಾಗಿ ನಿಂತು ಹೋಗ್ಬಿಟ್ರೆ ಅಂತಲೂ ಯೋಚನೆ ಮಾಡ್ತಾರೆ. ಮತ್ತು ನಾನು ಹೀಗೆಲ್ಲ ಮಾಡ್ಬಿಟ್ಟು ನಾನು ಸನ್ಯಾಸಿ ಆಗಿಬಿಟ್ರೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋತಾರೆ, ಇವೆಲ್ಲ ಯೋಚನೆ ಮಾಡ್ತಾರೆ. ಇದು ನಮಗೆ ಹೊಂದಿಕೆ ಆಗಲ್ಲ, ಇದು ನಮಗೆ ಸರಿಯಾಗಲ್ಲ ಅಂತ ತಿಳ್ಕೊಳ್ತಾರೆ ತುಂಬ ಜನ. ಆದರೆ ವಾಸ್ತವಿಕವಾಗಿ ಅದು ಎಷ್ಟು ಶಕ್ತಿ ಕೊಡುತ್ತೆ ನಮಗೆ ಅನ್ನೋದನ್ನು ಅಭ್ಯಾಸ ಮಾಡಿದ್ಮೇಲೆ ಅದು ಗೊತ್ತಾಗೋದು. ಹಾಗಾಗಿ ಮೌನದ ಅಭ್ಯಾಸ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ, ಆದರೆ ಮನಸ್ಸಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದು. ಮನಸ್ಸಿನ ಚಟುವಟಿಕೆಗಳು ಯಾವುದು ಅಂದರೆ ಸಂಕಲ್ಪಗಳು ಮತ್ತು ಭಾವನೆಗಳು.
ಈ ಸಂಕಲ್ಪಗಳು ಮತ್ತು ಭಾವನೆಗಳನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿದರೆ ಮತ್ತು ಯಾವುದೇ ರೀತಿಯಲ್ಲಿ ಅದನ್ನು ನಾನು ಹೊರಗಡೆ ತೋರ್ಪಡಿಸ್ಕೊಳ್ಳದೇ ಇದ್ದರೆ ಅದು ಮೌನವಾಗುತ್ತೆ. ಮತ್ತು ಎರಡನೆಯದಾಗಿ ನನ್ನಲ್ಲಿ ಹುಟ್ಟುವಂಥ ಸಂಕಲ್ಪಗಳು ಮತ್ತು ಭಾವನೆಗಳ ಸಂಖ್ಯೆ ಅತ್ಯಂತ ಕನಿಷ್ಠ ಸಂಖ್ಯೆ ಆಗಿರಬೇಕು. ಆವಾಗ ಮಾತ್ರ ಮೌನ ಆಗುತ್ತೆ. ಬಾಯಿನಲ್ಲಿ ಮಾತ್ರ ಮೌನ ಮಾಡಿಕೊಂಡು ಒಳಗಡೆ ಬೇಕಾದಂಗೆ ನಾನು ಆಲೋಚನೆ ಮಾಡಿದ್ರೆ ಅದು ಮೌನ ಆಗಲ್ಲ. ಅದು ಒಂದು ರೀತಿಯ ಮೌನ ಅಷ್ಟೇ, ಮುಖದ ಮೌನ ಆಗುತ್ತೆ. ಆದರೆ ಮನಸ್ಸಿನ ಮೌನ ಆಗಲ್ಲ. ಮನಸ್ಸಿನ ಮೌನ ಮಾಡಿದ್ರೆ ಮಾತ್ರ ಇದರಲ್ಲಿ ಬೆನಿಫಿಟ್ ಜಾಸ್ತಿ. ಮನಸ್ಸಿನ ಮೌನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಏನೋ ಒಂದು ರೀತಿ ಎಲ್ಲವೂ ತಹಬಂದಿಗೆ ಬರ್ತಾ ಇದೆಯೇನೋ ಅನ್ನೋ ರೀತಿ ಅನುಭವ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ವಿಶೇಷವಾಗಿ ನಾವು ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ಮೌನ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅರ್ಲಿ ಮಾರ್ನಿಂಗ್ ನಾವು ಎದ್ದು ಸ್ವಲ್ಪ ಹೊತ್ತು, ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆಗಳ ಕಾಲನೋ ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಬಗ್ಗೆನೇ ಆಲೋಚನೆ ಮಾಡ್ಕೋಬೇಕು. ನಮ್ಮ ಪ್ರಗತಿಯ ಬಗ್ಗೆನೇ ಆಲೋಚನೆ ಮಾಡ್ಕೋಬೇಕು. ನನ್ನ ಸ್ಥಿತಿಗತಿಗಳ ಬಗ್ಗೆನೇ ಆಲೋಚನೆ ಮಾಡ್ಕೋಬೇಕು. ಆವಾಗ ಮಾತ್ರ ಈ ಭಾವನೆಗಳು ಮತ್ತು ಸಂಕಲ್ಪಗಳು ಶುದ್ಧೀಕರಣ ಆಗುತ್ತೆ ಮತ್ತು ರಾಜಯೋಗದ ನಿಜವಾದಂಥ ಪ್ರಭಾವ ಬೀರಕ್ಕೆ ಶುರುವಾಗುತ್ತೆ. ಇದ್ರೆ ನನಗನ್ಸುತ್ತೆ ನೀವು ಹೇಳೋ ಪ್ರಕಾರ ನೋಡಿದರೆ ಬೆಳಗ್ಗೆಯಿಂದ ಎದ್ದಾಗಿಂದ ಹಿಡಿದು ಬೆಳಗಿನ ನಮ್ಮ ಒಂದು ಉಪಹಾರ ಆಗೋವರೆಗೂ ಸಂಪೂರ್ಣವಾಗಿ ಮನಸ್ಸು ಮತ್ತು ಮುಖ ಎರಡೂ ಮೌನವಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ಸುತ್ತೆ. ತುಂಬ ಒಳ್ಳೆಯದು. ಅದರ ನಂತರ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾತಲ್ಲಿ ಬರೋದು ಒಳ್ಳೆಯದು. ಆದರೆ ಪ್ರತಿನಿತ್ಯ ಆಫೀಸಲ್ಲಿ ಕೆಲಸ ಮಾಡೋರು ಅಥವಾ ಮನೆಯಲ್ಲಿರುವಂಥ ಗೃಹಿಣಿಯರು ಕಷ್ಟ ಆಗುತ್ತೆ ಇದು. ಆದರೂ ಬೆಳಗ್ಗೆ ಸ್ವಲ್ಪ ಮಾಡೋರ್ಗಂತೂ ಮಾಡ್ಬೋದು, ಖಂಡಿತ ಮಾಡ್ಬೋದು. ಸಾಧ್ಯವಾದರೆ ಇಲ್ಲವಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಯಾವುದಾದ್ರು ಫಿಕ್ಸೆಡ್ ಟೈಮ್ ಮಾಡಿಕೊಂಡು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೋ ಅಥವಾ 5 ಗಂಟೆಯಿಂದ 7 ಗಂಟೆವರೆಗೋ ಆ ಥರ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದನ್ನು ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗೋದು. ಅಥವಾ ವಾರಕ್ಕೊಂದು ದಿವಸ ಸಂಪೂರ್ಣವಾಗಿ ಮೌನನೇ, ಅರ್ಧ ದಿವಸ ಮೌನನೇ ಮಾಡುವಂಥ ಅಭ್ಯಾಸವನ್ನು ಮಾಡ್ಬೋದು. ಯಾವಾಗ ನಮಗದರ ಬೆನಿಫಿಟ್ ಗೊತ್ತಾಗ್ತಾ ಹೋಗುತ್ತೆ ಆವಾಗ ವ್ಯಕ್ತಿ ನಿಜವಾಗಿ ಅದರ ಕಡೆ ಗಮನ ಕೊಡ್ತಾನೆ. ಈಗ ನಾವ್ಯಾರು ಉಪವಾಸ ಮಾಡಲ್ಲ. ಉಪವಾಸ ಮಾಡೋರು ಏನು ಹೇಳ್ತಾರೆ ಗೊತ್ತಾ, ನೀವು ಉಪವಾಸ ಒಂದು ಸರಿ ಮಾಡಿ ನೋಡಿ, ಅದ್ರ ಬೆನಿಫಿಟ್ ನೋಡಿ, ಆವಾಗ ನೀವೇ ತಿಂಗಳಿಗೊಂದು ದಿವಸ ಉಪವಾಸ ಮಾಡ್ತೀರಾ, ರಿಯಲೈಸ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆಯದು. ಇದು ಮನಸ್ಸಿನ ಉಪವಾಸ. ಇದು ಈ ಮನಸ್ಸಿನ ಉಪವಾಸವನ್ನು ಪ್ರತಿನಿತ್ಯ ಮಾಡಿದ್ರೆ ಆ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ವಾಸ್ತವಿಕವಾಗಿ ಹೇಳಬೇಕಾದ್ರೆ ನಾವ್ಯಾರೂ ಮಾನಸಿಕವಾದಂಥ ಆರೋಗ್ಯವಂತರೇನೂ ಅಲ್ಲ. ಯಾಕೆಂದರೆ ಸಿಟ್ಟು ಮಾಡ್ಕೊಳ್ತೀವಿ ಅಥವಾ ಈರ್ಷ್ಯಾ, ದ್ವೇಷ, ಎಲ್ಲ ಥರ ನೆಗೆಟಿವಿಟಿ ಇದ್ದೇ ಇದೆ. ಸೊ ಅವೆಲ್ಲ ಇದ್ದರೆ ಆ ವ್ಯಕ್ತಿಯನ್ನು ಮಾನಸಿಕವಾಗಿ ಆರೋಗ್ಯವಂತ ಅಂತ ಹೇಳೋಕ್ಕಾಗೋಲ್ಲ ಡೆಫಿನಿಷನ್ ಪ್ರಕಾರ. ಆದರೆ ಮೇಲ್ನೋಟಕ್ಕೆಲ್ಲ ಚೆನ್ನಾಗಿರ್ತೀವಿ, ಆದರೆ ಒಳಗಡೆ ಮಾತ್ರ ಚೆನ್ನಾಗಿರಲ್ಲ. ಹೇಗೆ ಯಾವುದೇ ವ್ಯಕ್ತಿ 100% ಶಾರೀರಿಕ ಆರೋಗ್ಯ ಇರೋಲ್ವೋ ಹಾಗೆ 100% ಮಾನಸಿಕವಾಗಿ ಆರೋಗ್ಯ ಕೂಡ ಯಾರಿಗೂ ಇರೋದಿಲ್ಲ. ಅದನ್ನು ಬೆಳವಣಿಗೆ ಮಾಡ್ಕೋಬೇಕು. ಅದನ್ನು ರಾಜಯೋಗ ಕಲಿಸ್ಕೊಡುತ್ತೆ. ರಾಜಯೋಗ ಅಂದರೆ ಸಂಪೂರ್ಣವಾಗಿ ಮಾನಸಿಕ ಆರೋಗ್ಯವನ್ನು ಕೊಡುವಂಥ ಒಂದು ವಿಶೇಷವಾದ ಒಂದು ವಿಧಾನ ಅದು. ಆದ್ದರಿಂದ ಮೌನವನ್ನು ಕೂಡ ಅಭ್ಯಾಸ ಮಾಡಬೇಕು. ಮತ್ತು ಇನ್ನೊಂದು ಯಾವುದು ನಾವು ನಿಯಂತ್ರಣದಲ್ಲಿಡಬೇಕು ಅಂದರೆ ಇಚ್ಛೆಗಳು. ಯಾಕಂದರೆ ಈ ಬೇಕು 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 ಅನ್ನೋದಿದೆಯಲ್ಲ, ಅದು ನನ್ನ ಒಂದು ಕ್ವಾಲಿಟಿ ಏನಿದೆಯಲ್ಲ ಆ ಕ್ವಾಲಿಟಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ವ್ಯಕ್ತಿತ್ವದ ಕ್ವಾಲಿಟಿನೇ ಕಡಿಮೆ ಮಾಡ್ತಾ ಹೋಗುತ್ತೆ. ನಾವು ಬೇಡ ಅನ್ನೋದು ಎಷ್ಟು ಮಾಡ್ತೀವೋ ಅಷ್ಟು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮದು. ಬೇಡ ಅಂತ ಯಾವುದಕ್ಕೆ ಹೇಳಬೇಕು ಅಂದರೆ, ಯಾವುದು ನನಗೆ ಬೇಕು ಬೇಕು ಅಂತ ಅನಿಸ್ತಾ ಇರ್ತಲ್ಲ ಅದಕ್ಕೆ ನಾನು ಬೇಡ ಬೇಡ ಅಂತ ಹೇಳಬೇಕು. ಬೇಕು ಬೇಕು ಅನ್ನೋದಕ್ಕೂ ಸಹ ಅದು ಮನಸ್ಸು ಕೇಳ್ತಾ ಇರುತ್ತೆ. ಮನಸ್ಸು ಕೇಳುತ್ತಲ್ಲ, ಒಳಗಡೆ ಕೇಳುತ್ತೆ. ನಿಯಂತ್ರಣ ಇದ್ದರೆ ಅದು ಬೇಡ ಅನ್ನೋ ಕಡೆ ಶುರು ಆಗುತ್ತೆ. ಹೌದೌದೌದು. ಆದ್ದರಿಂದ ಒಳಗಡೆಯಿಂದ ಬರಬೇಕಿದು. ಇದು ಒಂಥರ ತ್ಯಾಗನೇ. ಬೇಡ ಅನ್ನೋಂತ ಹೇಳೋದು ಕೂಡ ಒಂದು ತ್ಯಾಗನೇ. ಆದರೆ ಅದು ಕೆಲವರು ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅಂದರೆ ಈ ಬೇಡ ಅನ್ನೋವಂಥ ಅಭ್ಯಾಸವೂ ಸಹ ಇನ್ನೂ ಕೆಲವರಲ್ಲಿ ಇದೆ ಅಂತೀರಾ? ಇದೆ. ಅದು ನಾವು ಅಭ್ಯಾಸ ಮಾಡ್ಕೊಂಡಂಗೆ. ಯಾಕಂದರೆ ಬೇಕು ಬೇಕು ಅನ್ನೋದು ಎಷ್ಟು ನ್ಯಾಚುರಲ್ ಆಗಿಬಿಟ್ಟಿದೆಯೋ ಹಾಗೆ ಬೇಡ ಅನ್ನೋದು ಕೂಡ ನ್ಯಾಚುರಲ್ ಆದ್ರೇ ವ್ಯಕ್ತಿಯಲ್ಲಿ ಪರಿಪಕ್ವತೆ ಕಾಣೋಕ್ಕೆ ಸಾಧ್ಯವಾಗುತ್ತೆ.
ಅದು ರಾಜಯೋಗ ಅಭ್ಯಾಸ ಮಾಡೋರಿಗೆ ಮಾತ್ರ ಅದು ಜ್ಞಾಪಕ ಬರುತ್ತೆ, ನನಗೆ ಈ ಬೇಕು ಬೇಕು ಅನ್ನೋ ಅಭ್ಯಾಸ ಇರಬಾರ್ದು, ಇದು ಅನಾವಶ್ಯಕವಾಗಿದೆ, ಸೊ ಇದು ಬೇಡ ಬೇಡ ಅನ್ನೋದನ್ನು. ಅಂದರೆ ಬೇಡ ಅಂದರೆ ಪೂರ್ಣ ಬೇಡ ಅಂದರೂ ಅಟ್ಲೀಸ್ಟ್ ಸ್ವಲ್ಪನಾದರೂ ರೆಸ್ಟ್ರಿಕ್ಟ್ ಮಾಡೋಣ ಅನ್ನೋದು ಒಂದು ಅದಕ್ಕಿಂತ ಭಾವನೆ. ಇದು ನನಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ಡಿಸೈಡ್ ಆಗಿಬಿಡುತ್ತೆ, ಬೇಕು ಬೇಡ. ಹೌದು, ಆ ಒಂದು ಕಟ್ ಆಫ್ ಲೈನ್ ಇದೆಯಲ್ಲ, ಆ ಕಟ್ ಆಫ್ ಲೈನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು. ಸೊ ಅಲ್ಲಿಗೆ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ನಾವು. ಆವಾಗಲೇ ಇದು ಸಂಪೂರ್ಣವಾಗಿ ವ್ಯಕ್ತಿಯಲ್ಲಿ ಒಂದು ಉಚ್ಛ್ರಾಯ ಸ್ಥಿತಿ ಕಾಣಲಿಕ್ಕೆ ಶುರುವಾಗುತ್ತೆ. ಅಣ್ಣವರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನೀವು ಈ ಮನಸ್ಸಿನ ಒಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ, ತುಂಬ ಆಳವಾಗಿ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಹೀಗೆ ನಮ್ಮ ಸಂಚಿಕೆಗೆ ಬರ್ತಾಯಿರಿ ಮತ್ತು ಇದೇ ರೀತಿಯ ಹೊಸ ಹೊಸ ವಿಷಯಗಳನ್ನು ನಮ್ಮ ದರ್ಶಕರಿಗೆ ತಿಳಿಸ್ಕೊಡ್ತಾಯಿರಿ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಸಂಚಿಕೆಗೆ ಕೊಟ್ಟಿದ್ದಕ್ಕೆ ನಿಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಮನಸ್ಸು ಎಷ್ಟು ಒಂದು ಪ್ರಭಾವಶಾಲಿ ಅನ್ನೋದು. ಮನಸ್ಸಿನಲ್ಲಿ ಬರುವಂಥ ಸಂಕಲ್ಪಗಳು ಮತ್ತು ಭಾವನೆಗಳು ಇದು ಯಾವ ರೀತಿ ಪ್ರಭಾವ ಬೀರುತ್ತೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡಿದ್ವಿ. ಹೀಗೆ ನಮ್ಮ ಸಂಚಿಕೆಯನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.